ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಅರ್ಜೆಂಟೀನಾದ ಎದುರು ಸೋಲೊಪ್ಪಿಕೊಂಡು ಹೊರಬಿದ್ದ ಈಜಿಪ್ಟ್ ತಂಡದ ಕೋಚ್ ಹುಸಾಮ್ ಹಸನ್ ಹುಸೇನ್ ಅವರು ಕೆಲವು ಮಾರ್ಮಿಕ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಈ ಪ್ರಶ್ನೆಗಳು ಆಟಕ್ಕೆ ಸಂಬಂಧಿಸಿದ್ದಲ್ಲ. ಅರ್ಜೆಂಟೀನಾ ವಿರುದ್ಧದ ಪಂದ್ಯದಲ್ಲಿ ಅಂಪೈರ್ ಅವರ ಬಗ್ಗೆ ಇರುವ ಅಸಮಾಧಾನದ ಬಗ್ಗೆಯೂ ಅಲ್ಲ. ಅದರ ಬದಲು ಮನುಷ್ಯತ್ವದ ಬಗ್ಗೆ, ಮಾನವೀಯತೆ ಬಗ್ಗೆ ಮತ್ತು ನಮ್ಮಲ್ಲಿನ ಕೆಲವು ಸೆಲೆಬ್ರಿಟಿಗಳ ಜವಾಬ್ದಾರಿಯ ಬಗ್ಗೆ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಯುದ್ಧದ ಬಗ್ಗೆ ಸೆಲೆಬ್ರಿಟಿ ಫುಟ್ಬಾಲ್ ದಿಗ್ಗಜರು ಮೌನ ವಹಿಸಿರುವುದಕ್ಕೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಜೆಂಟೀನಾ, ಬಾರ್ಸಿಲೋನಾ, ರಿಯಲ್ ಮ್ಯಾಡ್ರಿಡ್ ನಂತಹ ಕ್ಲಬ್ಗಳನ್ನು ಅಭಿಮಾನದಿಂದ ಆಡಿಕೊಳ್ಳುವ ಮಕ್ಕಳು ಗಾಜಾದಲ್ಲಿ ಹತ್ಯೆಗೀಡಾಗ್ತಾ ಇದ್ದಾರೆ. ಈ ಕ್ಲಬ್ಗಳಲ್ಲಿ ಆಡುವ ಆಟಗಾರರ ಜರ್ಸಿಗಳನ್ನು ಧರಿಸಿ ಓಡಾಡುವ ಮಕ್ಕಳು ಕೊಲ್ಲಲ್ಪಡ್ತಾ ಇದ್ದಾರೆ. ಮೆಸ್ಸಿ, ಎಂಬಾಪೆ, ರೊನಾಲ್ಡೋ ಸಹಿತ ಜಾಗತಿಕ ಫುಟ್ಬಾಲ್ ದಿಗ್ಗಜರನ್ನ ಮೆಚ್ಚಿಕೊಂಡು ಅವರು ಧರಿಸಿರುವ ಜರ್ಸಿಯ ಬಣ್ಣದ ಮತ್ತು ಸಂಖ್ಯೆಯ ಜರ್ಸಿಯನ್ನ ಧರಿಸಿಕೊಂಡು ಓಡಾಡುವ ಗಾಜದ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ. ಪದೇ ಪದೇ ಅವರ ಮೇಲೆ ದಾಳಿ ಆಗ್ತಾ ಇದೆ. ಅವರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಆದರೆ ಕ್ರೀಡಾ ಜಗತ್ತು ಮತ್ತು ಸೆಲೆಬ್ರಿಟಿ ಕ್ರೀಡಾಪಟುಗಳು ಈ ಬಗ್ಗೆ ಮೌನವಾಗಿದ್ದಾರೆ ಎಂದು ಅವರು ದುಃಖ ತೋಡಿಕೊಂಡಿದ್ದಾರೆ. ಹೀಗೆ ಕೊಲ್ಲಲ್ಪಡುವ ಜನರ ಪರವಾಗಿ ಮತ್ತು ಕೊಲ್ಲುವವರ ವಿರುದ್ಧವಾಗಿ ಫುಟ್ಬಾಲ್ ದಿಗ್ಗಜರು ಮಾತಾಡಿದರೆ ಅದರಿಂದ ಜಾಗತಿಕವಾಗಿ ಪರಿಣಾಮಗಳು ಉಂಟಾಗ್ತವೆ. ಅವರಿಗೆ ಜಾಗತಿಕವಾಗಿ ಇರುವ ಪ್ರಭಾವವನ್ನು ಅವರು ಬಳಸಿಕೊಳ್ಬೇಕು. ಇಂತಹ ಅನ್ಯಾಯದ ವಿರುದ್ಧ ಅವರು ಮಾತಾಡಬೇಕು. ಕೆಲವು ಆಟಗಾರರು ಮತ್ತು ತಂಡಗಳು ಈ ಹತ್ಯಾಕಾಂಡದ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ ಎಂಬುದು ನಿಜ. ಆದರೆ ಫುಟ್ಬಾಲ್ನ ಅನೇಕ ಪ್ರಮುಖ ದಿಗ್ಗಜರು ಈ ಬಗ್ಗೆ ಮಾತಾಡುವುದರಿಂದ ತಪ್ಪಿಸಿಕೊಳ್ತಿದ್ದಾರೆ. ಕ್ಲಬ್ಗಳು ಕೂಡ ಈ ಬಗ್ಗೆ ಮಾತಾಡೋದ್ರಿಂದ ದೂರ ನಿಲ್ತಾ ಇವೆ. ಇದು ಇವರು ಗಾಜಾದ ಫುಟ್ಬಾಲ್ ಪ್ರಿಯ ಮಕ್ಕಳಿಗೆ ಮಾಡುವ ಅನ್ಯಾಯವಾಗಿದೆ. ಆ ಮಕ್ಕಳ ಹತ್ಯೆಯನ್ನ ಈ ದಿಗ್ಗಜರು ಪ್ರಶ್ನಿಸಿದ್ರೆ ಅದು ಜಾಗತಿಕ ಮಟ್ಟದಲ್ಲಿ ಕೊಲ್ಲುವವರ ಮೇಲೆ ಒತ್ತಡವನ್ನು ತರಬಹುದು ಎಂದು ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಈಜಿಪ್ಟ್ನ ಫುಟ್ಬಾಲ್ ಕೋಚ್ ಆಗಿರುವ ಹುಸಾಮ್ ಹಸನ್ ಹುಸೇನ್ ಅವರು ತನ್ನ ತಂಡದ ಗೆಲುವಿನ ಬಳಿಕ ಮೈದಾನಕ್ಕೆ ಇಳಿದು ಫೆಲಸ್ತೀನಿ ಧ್ವಜವನ್ನು ಹಾರಿಸಿದ ಘಟನೆ ಜಾಗತಿಕ ಸಂಚಲನ ಸೃಷ್ಟಿಸಿತ್ತು. ಅವರು ಇಡೀ ಸ್ಟೇಡಿಯಂನ 4 ಭಾಗಕ್ಕೂ ಫೆಲಸ್ತೀನಿ ಧ್ವಜವನ್ನು ಎತ್ತಿ ಹಿಡಿದು ಹಾರಾಡಿಸಿದ್ದರು. ಮಾತ್ರ ಅಲ್ಲ, ಸ್ಟೇಡಿಯಂನಿಂದ ಫ್ರೀ ಫ್ರೀ ಫೆಲಸ್ತೀನ್ ಕೂಗು ಕೇಳಿಸಿತ್ತು. ಅವರ ಈ ನಡೆ ವ್ಯಾಪಕ ಶ್ಲಾಘನೆಗೂ ಒಳಗಾಗಿತ್ತು. ಹಾಗೆಯೇ ಕೆಲವರು ಕ್ರೀಡೆಯನ್ನ ರಾಜಕೀಯಕ್ಕೆ ಬಳಸುವುದರ ವಿರುದ್ಧ ಮಾತಾಡಿದ್ರು. ಇದೀಗ ಅಲ್ ಜಜೀರಾ ಚಾನೆಲ್ನೊಂದಿಗೆ ಮಾತನಾಡುತ್ತಾ ಅವರು ತನ್ನ ಮನದಿಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.